ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಉಚ್ಚಾಟಿತ ಯತ್ನಾಳ್ಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅಚ್ಚರಿಯ ನಡೆ ಈಗ ಗಮನ ಸೆಳೀತಾ ಇದೆ. ಹಾಗಾದ್ರೆ ಉಚ್ಚಾಟಿತ ಯತ್ನಾಳ್ ಬಗ್ಗೆ ಅಮಿತ್ ಶಾ ತಗೊಂಡಿರುವ ರಿಪೋರ್ಟ್ ಅಲ್ಲಿ ಏನಿದೆ, ಉಚ್ಚಾಟನೆಯಿಂದ ಆಗಿರುವ ಪರಿಣಾಮಗಳೇನು ಅನ್ನೋ ಆಧಾರದಲ್ಲಿ ಮುಂದಿನ ನಿರ್ಧಾರವನ್ನ ಮಾಡಲಿದ್ದಾರಾ? ಅತ್ಯಂತ ಮಹತ್ವವಾದ ಒಂದು ಫೀಡ್ಬ್ಯಾಕ್ ಬಂದಿದೆಯಂತೆ ಈಗ. ಹಾಗಾದ್ರೆ ಯತ್ನಾಳ್ಗೆ ಬಿಜೆಪಿಯಿಂದ ಗುಡ್ ನ್ಯೂಸ್ ಬರಲಿದೆಯಾ? ಇದರ ನಡುವೆ ವಿಜಯೇಂದ್ರಗೆ ಬಹುದೊಡ್ಡ ಬಲ ಒಂದು ಸಿಕ್ಕಂತಾಗಿದೆ ಜನಾಕ್ರೋಶ ಯಾತ್ರೆಯ ಹೊತ್ತಲ್ಲೇ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ರಾಜ್ಯ ಬಿಜೆಪಿಯಲ್ಲಿ ಕ್ಲಾರಿಟಿ ಕೊಟ್ಟಿದೆ ಹೈಕಮಾಂಡ್. ವಿಜಯೇಂದ್ರ ಮುಂದುವರಿತಾರೆ ಅಂತ 1 ವರ್ಷಕ್ಕ 3 ವರ್ಷಕ್ಕ ಅನ್ನೋದೊಂದು ಕುತೂಹಲ ಇದೆ. ಅದನ್ನ ಈ ವಾರದಲ್ಲೇ ಸದ್ಯದಲ್ಲೇ ಕ್ಲಿಯರ್ ಮಾಡುವಂತ ಸಾಧ್ಯತೆ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾ ಇದ್ದಾರೆ, ಬಂದು ರಿಪೋರ್ಟ್ ಕೊಟ್ಟ ಮೇಲೆ. ಇದ್ರ ನಡುವೆ ಅಷ್ಟು ಸಲೀಸಾಗಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದ್ವಿ ಮುಗಿದು ಹೋಯ್ತು ಅಂತ ಕೈ ತೊಳ್ಕೊಳ್ತಾ ಇಲ್ಲ. ಯತ್ನಾಳ್ ಬಗ್ಗೆ ಅಮಿತ್ ಶಾ ಅವರ ನಡೆ ಈಗ ಗಮನ ಸೆಳೀತಾ ಇದೆ. ಯಾಕಂದ್ರೆ ಯತ್ನಾಳ್ ಒಬ್ಬ ಪ್ರಭಾವಿ ಅನ್ನೋದನ್ನ ಯಾರೂ ಅಲ್ಲಗಳಿತಿಲ್ಲ. ಆದ್ರೆ ಅವರ ಪ್ರಭಾವವನ್ನ ಪಕ್ಷದ ಒಳಿತಿಗೆ ಬಳಸೋದಕ್ಕೆ ಸಾಧ್ಯವಾಗದೆ ಹೋಯ್ತು. ಬದಲಾಗಿ ಡ್ಯಾಮೇಜೇ ಜಾಸ್ತಿ ಆಯ್ತು ಅನ್ನೋದೇ ಅಲ್ವಾ ಆಕ್ರೋಶ ಆರೋಪ ಇದ್ದಿದ್ದು. ಸ್ವತಃ ಅವರ ಟೀಮ್ನವರು, ಈಗ ರೆಬಲ್ ಟೀಮಲ್ಲಿ ಗುರುತಿಸ್ಕೊಂಡಿರೋ ರಮೇಶ್ ಜಾರಕಿಹೊಳಿ, BP ಹರೀಶ್ ಇನ್ನಿತರರೇ ಅದನ್ನು ಓಪನ್ ಆಗಿ ಹೇಳ್ತಿದ್ದಾರೆ, ಅವ್ರ ಭವಿಷ್ಯಕ್ಕೆ ಒಳ್ಳೇದು ಈಗಲಾದ್ರೂ ಸುಮ್ಮನಿದ್ರೆ ಅಂತ. ಅಷ್ಟರ ಮಟ್ಟಿಗೆ ಅವ್ರ ಜೊತೆಗಿದ್ದವ್ರಿಗೆ ಹೊರೆ ಆಗೋಕೆ ಶುರುವಾಗಿದ್ದಾರೆ ಯತ್ನಾಳ್ ಅವರು ತಮ್ಮ ಮಾತುಗಳಿಂದ. ಅದನ್ನು ಬಿಟ್ರೆ ಯತ್ನಾಳ್ ಅವ್ರಿಗೆ ಸಮುದಾಯ, ಹಿಂದುತ್ವ, ಅದು ಇದು ಪ್ಲಸ್ ಪಾಯಿಂಟ್ಗಳಿದ್ವು. ತಾವೇ ತಮ್ಮ ಕೈಯಾರೆ ಬಿಜೆಪಿಯಲ್ಲಿ ಅದನ್ನು ಹಾಳು ಮಾಡ್ಕೊಂಡು ಹೊರಗಡೆ ಹೋಗೋ ಥರ ಆಯ್ತಾ? ಅದು ಏನು ಫಸ್ಟ್ ಟೈಮ್ ಅಲ್ಲ ಇದು ಉಚ್ಚಾಟನೆ. ಇಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈಗ ಹಿಂದೆರಡು ಬಾರಿ ಉಚ್ಚಾಟನೆ ಮಾಡಿದ ರೀತಿ ಅಲ್ಲ, ಯತ್ನಾಳ್ ಬಲಿಷ್ಠರಾಗಿದ್ದಾರೆ. ಈಗ ಉಚ್ಚಾಟಿಸಿದ ಮೇಲೆ ಏನಾಗಿದೆ ಅದರ ಪರಿಣಾಮ? ಪಕ್ಷಕ್ಕೆ ಇದರಿಂದ ಡ್ಯಾಮೇಜ್ ಆಗುತ್ತಾ? ಉತ್ತರ ಕರ್ನಾಟಕ ಭಾಗದಲ್ಲಿ ಸಮುದಾಯದ ಒಳಗಡೆ ಹಿಂದುತ್ವದ ಲೆಕ್ಕಾಚಾರದಲ್ಲಿ ಎಷ್ಟು ಸಮಸ್ಯೆ ಆಗಬಹುದು? ಬಿಜೆಪಿಗೆ ಸಮಸ್ಯೆ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರ ಅವರು? ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ನಮಗೆ ನಷ್ಟ ಆಗಬಹುದು ಅನ್ನೋದನ್ನು ತಡ ಮಾಡದೆ ಮಾಹಿತಿ ತರಿಸ್ಕೊಂಡಿದ್ದಾರೆ ಈಗ ಅಮಿತ್ ಶಾ. ಅಮಿತ್ ಶಾ ಅವ್ರಿಗೆ ಸಿಕ್ಕಿರುವಂಥ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಏನು? ಹಾಗಾದ್ರೆ ಯಾಕಿದು ಚರ್ಚೆಗೆ ಕಾರಣ ಆಗಿದೆ ಅದನ್ನು ನೋಡ್ತಾ ಹೋಗೋಣ. ಒಬ್ರು ಸೀನಿಯರ್ ಲೀಡರ್ ಮೂಲಕ, ರಾಜ್ಯದ ಸೀನಿಯರ್ ಲೀಡರ್ ಮೂಲಕ ಮತ್ತು ಇನ್ನಿತರ ಮೂಲಗಳಿಂದ ಅಮಿತ್ ಶಾ ಅವರೀಗ ಮಾಹಿತಿ ಕಲೆ ಹಾಕಿದ್ದಾರಂತೆ. ಈ ಬಗ್ಗೆ ರಿಪೋರ್ಟ್ ರೆಡಿ ಆಗಿದ್ದು 3 ದಿನಗಳ ಕಾಲ ರಾಜ್ಯದ ನಾಯಕರು ಒಬ್ಬರು ಡೆಲ್ಲಿಯಲ್ಲಿ ಬೀಡುಬಿಟ್ಟು ಅಲ್ಲೆಲ್ಲ ಮಾಹಿತಿ ಕೊಟ್ಟು ಬಂದಿದ್ದಾರೆ. ಮತ್ತು ಬೇರೆ ಗ್ರೌಂಡ್ ಲೆವೆಲ್ ರಿಪೋರ್ಟ್ ಕೂಡ ಅಮಿತ್ ಶಾ ಅವರ ಕೈ ಸೇರಿದೆ ಅಂತ ಹೇಳಲಾಗ್ತಾ ಇದೆ. ಈ ನಾಯಕ ಕೊಟ್ಟಿರೋ ಫೀಡ್ಬ್ಯಾಕ್ ಪ್ರಕಾರ ಯತ್ನಾಳ್ ಉಚ್ಚಾಟನೆಯಿಂದ ಈ ಕ್ಷಣಕ್ಕೆ ಸಮಸ್ಯೆ ಅಂತ ಅನಿಸ್ತೇ ಹೋದರೂ ಕೂಡ ದೂರದೃಷ್ಟಿಯಲ್ಲಿ ನೋಡೋದಕ್ಕೆ ಹೋದಾಗ ಪಕ್ಷಕ್ಕೊಂದಿಷ್ಟು ನಷ್ಟ ಅಂತೂ ಆಗತ್ತೆ. 8-10 ಕ್ಷೇತ್ರಗಳಲ್ಲಾದರೂ ಸಮಸ್ಯೆ ಆಗಬಹುದು ಅನ್ನುವ ರಿಪೋರ್ಟ್. ಯತ್ನಾಳ್ ಪಂಚಮಸಾಲಿ ಸಮುದಾಯದ ಮೇಲೆ ಒಂದು ಹಂತಕ್ಕೆ ಹಿಡಿತವನ್ನು ಹೊಂದಿದ್ದಾರೆ. ಕೆಲವಾರು ಮಠಗಳ ಜೊತೆಗೆ ಒಳ್ಳೆ ಸ್ನೇಹ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದಾರೆ. ಬರೀ ಕೂಡಲ ಸಂಗಮ ಮಠ ಆ ಪೀಠ ಅಂತ ಅಲ್ಲ, ಬೇರೆ ಬೇರೆ ಮಠಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ ನಾವು. ಸೊ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನನೂ ಮಾಡ್ತಿದ್ದಾರೆ. ಕೆಲವ್ರ ಜೊತೆ ಆಲ್ರೆಡಿ ಚೆನ್ನಾಗಿದ್ದಾರೆ. ಸೊ ಸಮುದಾಯದ ವಿಶ್ವಾಸ ಒಂದು ಹಂತಕ್ಕೆ ಅವ್ರು ಗೆದ್ದಿರೋದ್ರಿಂದ 8-10 ಕ್ಷೇತ್ರಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಎಲೆಕ್ಷನ್ ಟೈಮಲ್ಲಿ. ಇನ್ನು ಪಕ್ಷದ ಕಾರ್ಯಕರ್ತರಲ್ಲೂ ಒಂದಷ್ಟು ಜನ ಮುನಿಸ್ಕೊಂಡಿದ್ದಾರೆ, ಬೇಸರ ಮಾಡ್ಕೊಂಡಿದ್ದಾರೆ ಯತ್ನಾಳ್ ಉಚ್ಚಾಟನೆಯಿಂದ. ಯಾಕಂದ್ರೆ ಹಿಂದುತ್ವದ ಆಧಾರದಲ್ಲಿಯೇ ನಾವು ಪಕ್ಷದ ಜೊತೆಗಿದ್ದೀವಿ, ಪಕ್ಷಕ್ಕೆ ಬಲ ತುಂಬ್ತೀವಿ ಅನ್ನೋ ಮನಸ್ಥಿತಿಯ ಕಾರ್ಯಕರ್ತರಿದ್ದಾರಲ್ವಾ, ಅವರು ಹಿಂದುತ್ವದ ಕಾರ್ಯಕರ್ತರಿದ್ದಾರಲ್ಲ, ಅವರು ಯತ್ನಾಳ್ ಉಚ್ಚಾಟನೆಯಿಂದ ಬೇಸರಗೊಂಡಿದ್ದಾರೆ ಬಿಜೆಪಿಯ ಮೇಲೆ. ಈ ಒಂದು ಸಣ್ಣ ಶಕ್ತಿ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಯಾರು ಗೊತ್ತು, ನಾಳೆ ಒಂದಿಷ್ಟು ಸೇರ್ಕೊಳ್ತಾ ಹೋಗಬಹುದಲ್ಲ, ಅಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಒಂದು ಫೀಡ್ಬ್ಯಾಕು. ಮತ್ತು ಇದನ್ನು ಈಗಲೇ ಬಗೆಹರಿಸಬೇಕು, ಸಾಧ್ಯವಾದಷ್ಟು ಬೇಗ. ಇದೊಂದು ಸರಿಯಾದ ರೀತಿಯಲ್ಲಿ ಬಗೆಹರಿದ್ರೆ ಒಳ್ಳೆಯದು. ಇದನ್ನು ಹೀಗೆ ಬಿಡೋ ಬದಲು ಬಗೆಹರಿಸ್ಕೊಳ್ಳೋದೇ ಪಕ್ಷಕ್ಕೆ ಒಳ್ಳೆಯದು ಅನ್ನುವಂಥ ಫೀಡ್ಬ್ಯಾಕನ್ನು ಕೊಟ್ಟಿದ್ದು ಸಮುದಾಯ, ಹಿಂದುತ್ವ ಮತ್ತು ಉತ್ತರ ಕರ್ನಾಟಕ ಭಾಗ. ಉತ್ತರ ಕರ್ನಾಟಕ ಭಾಗದ ಲೆಕ್ಕಾಚಾರದಲ್ಲೂ ಯತ್ನಾಳ್ ನಿಧಾನಕ್ಕೆ ಕೆಲವು ಭಾಗಗಳಲ್ಲಿ ಹಿಡಿತ ಸಾಧಿಸ್ತಾ ಇದ್ರು, ದೊಡ್ಡ ಪ್ರಮಾಣದಲ್ಲಿ ಅಲ್ದಿದ್ರು. ಎಲೆಕ್ಷನ್ ಟೈಮಲ್ಲಿ ಅವರು ಪವರ್ ಸೆಂಟರ್ ರೀತಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಬಹುದು. ಯಾಕಂದರೆ ಈಗ ಎಲೆಕ್ಷನ್ ಟೈಮಲ್ಲಿ ಮುನಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಇರುತ್ತೆ, ಟಿಕೆಟ್ ಸಿಗಲ್ಲ ಅಥವಾ ಏನೋ ಅವರ ಆಪ್ತರಿಗೆ ಅನ್ಯಾಯ ಆಯಿತು, ಈ ರೀತಿಯಲ್ಲಿ ಒಂದು ಟೀಮ್ ಅಪ್ ಆಗಬಹುದು. ಯಾರು ಅಸಮಾಧಾನಿತರಿರ್ತಾರೋ ಅಥವಾ ಟಿಕೆಟ್ ವಂಚಿತ ಹಾಲಿ ಶಾಸಕರು ಇರ್ತಾರೋ
ಅಂಥವರು ಮುನಿಸ್ಕೊಂಡು ಯತ್ನಾಳ್ ಜೊತೆ ಕೈ ಜೋಡಿಸುವಂಥ ಸಾಧ್ಯತೆ ಇರುತ್ತೆ. ಆಗ ಅವರು ಒಂದು ಟೀಮ್ ಮಾಡಿಕೊಂಡು, ಈ ಕ್ಷಣಕ್ಕೆ BJPಗೆ ಏನು ಸಮಸ್ಯೆ ಇಲ್ಲ ಅನ್ಸಿದ್ರು ಎಲೆಕ್ಷನ್ ಹೊತ್ತಲ್ಲಿ ಒಂದು ಟೀಮ್ ಮಾಡಿಕೊಂಡು ಸಮಸ್ಯೆ ತಂದಿಡಬಹುದು. ಕೆಲವು ಕ್ಷೇತ್ರಗಳಲ್ಲಿ ಅವರು ಪಕ್ಷವನ್ನೇ ಕಟ್ಟಿಬಿಡಬೇಕು ಅಂತಿಲ್ಲ. ಹಿಂದುತ್ವ ಮತ್ತೊಂದು ಈಗ ಪಕ್ಷ ಕಟ್ತೀನಿ ಅಂತಿದ್ದಾರಲ್ಲ, ಅದೇನು ಅಷ್ಟು ಸಲೀಸುವಂತ ಅನಿಸ್ತಿಲ್ಲ. ಅವರ ಆಪ್ತರೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನೀವು ಪಕ್ಷ ಮತ್ತೊಂದು ಅಂತ ಹೇಳೋದಾದ್ರೆ, ಬಾಯಿ ಬಿಟ್ಟು ಹೇಳೋದಾದ್ರೂ ನೀವು ನಮ್ಮ ಕಡೆ ಬರಬೇಡಿ, ಅಂಥ ಮಾತುಗಳನ್ನು ನಡೆದೇ ಸುಮ್ಮನಿದ್ದು ಬಿಡಿ. ನಾವು ಪಕ್ಷದ ಹೈಕಮಾಂಡ್ ನಾಯಕರನ್ನ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಸಂಪರ್ಕಿಸ್ತೀವಿ. ಫಡ್ನವೀಸ್ ಅವರು ಹೇಳಿದ ಮೇಲೆ ಅದನ್ನು ಹೈಕಮಾಂಡ್ ನಾಯಕರು ಕೇಳಿಸ್ಕೊಳ್ಳದೆ ಇರಲ್ಲ. ಸೊ ಸ್ವಲ್ಪ ದಿನ ನಾವು ಪದೇ ಪದೇ ಹೇಳ್ತಾ ಇದ್ರೆ ನಿಧಾನಕ್ಕೆ ಕನ್ಸಿಡರ್ ಮಾಡ್ತಾರೆ. ಹೈಕಮಾಂಡ್ ನಾಯಕರು ಇನ್ನೊಂದು ಅವಕಾಶ ಕೊಡಬಹುದು, ಅಲ್ಲಿ ತನಕ ನೀವು ದಯವಿಟ್ಟು ಸಮಾಧಾನವಾಗಿರಿ, ಶಾಂತವಾಗಿರಿ ಅನ್ನುವಂಥ ರಿಕ್ವೆಸ್ಟು, ಎಚ್ಚರಿಕೆ ಎಲ್ಲ ರೀತಿಯಲ್ಲೂ ಹೋಗ್ತಾ ಇದೆ ಅವರದ್ದೇ ಆಪ್ತ ಬಣದಿಂದ. ಸೊ ಯತ್ನಾಳ್ ಆರಂಭದಲ್ಲಿ ಜೋಶಲ್ಲಿ ಗುಡುಗ್ಬಿಟ್ರು, ವಿಜಯದಶಮಿ ಹೊಸ ಪಕ್ಷ ಅಭಿಪ್ರಾಯ ಸಂಗ್ರಹ ಅಂತ. ಆದರೆ ಈಗ ಸ್ವಲ್ಪ ಸಮಾಧಾನವಾಗಿದ್ದಾರೆ ಆಪ್ತರ ಸಲಹೆ ಮೇರೆಗೆ. ಅಷ್ಟು ಸಲೀಸುವಂತ ಅನಿಸ್ತಾ ಇಲ್ಲ. ಘಟಾನುಘಟಿಗಳ ಕಥೆನೇ ಏನಾಗಿದೆ ಅಂತ ಗೊತ್ತಿರೋದ್ರಿಂದ. ಹಾಗಾಗಿ ಪಕ್ಷ ಗಿಕ್ಷ ಅಂತ ಅಲ್ಲ, ಹಾಗೆ ಅವರು ಸುಮ್ಮನೆ ಉಳ್ಕೊಂಡ್ರು ಕೂಡ ಸ್ವಲ್ಪ ಸಮಸ್ಯೆ ಆಗಬಹುದು. ಸೊ ಗೊತ್ತಿದ್ದು ನಾಳೆ ಎಲೆಕ್ಷನ್ ಟೈಮಲ್ಲಿ ಒಂದು ಶಕ್ತಿ ಕೇಂದ್ರವಾಗಿ ಉಳ್ಕೊಳ್ಳೋದಕ್ಕೆ ಬಿಡದೆ ಎಲ್ಲ ಸರಿ ಮಾಡಿಕೊಂಡ್ರೆ, ಪರ್ಯಾಯವಾಗಿ ಏನೋ ಒಂದು ಅವಕಾಶವನ್ನು ಮಾಡಿಕೊಡದೆ ಎಲ್ಲ ಬಗೆಹರಿಸಿಕೊಂಡ್ರೆ ಉತ್ತಮ ಅನ್ನುವಂಥ ಫೀಡ್ಬ್ಯಾಕ್ ಈಗ ಆ ನಾಯಕರಿಂದ ಸಿಕ್ಕಿದೆಯಂತೆ. ಮತ್ತು ಬೇರೆ ಮೂಲಗಳಿಂದನೂ ಯತ್ನಾಳ್ ಬಗ್ಗೆ ಅಮಿತ್ ಶಾ ಅವರು ರಿಪೋರ್ಟ್ ಕಲೆ ಹಾಕಿದ್ದಾರೆ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕು. ವಿವಿಧ ಮೂಲಗಳಿಂದ ಅಮಿತ್ ಶಾ ಅವರಿಗೆ ಯತ್ನಾಳ್ ಬಗ್ಗೆ ಏನೇನು ಬಂದಿದೆ ಅಂತ. ಇದರ ಆಧಾರದಲ್ಲಿ ಈಗ ಯತ್ನಾಳ್ ಭವಿಷ್ಯ ನಿರ್ಧರಿಸಲಿದ್ದಾರೆ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ನಾಯಕರಿಗೂ ಸೆಡ್ ಹೊಡೆದಿದ್ದಾರೆ. ನಾನೇನು ನಡುಬಗ್ಸ್ ಕೇಳಲ್ಲ ಅವ್ರಿಗೆ, ನನ್ನನ್ನು ಕರ್ಕೊಳ್ಳಿ ಒಳಗೆ ಕರ್ಕೊಳ್ಳಿ ಅಂತ ಏನು ಗೋಗರಿಯಲ್ಲ, ಏನಾಗುತ್ತೋ ಆಗಲಿ ಅನ್ನೋ ತನಕ ಮಾತಾಡಿರೋದ್ರಿಂದ, ಇಷ್ಟೆಲ್ಲ ಆದಮೇಲೂ ಕೂಡ ನಾನು ಬದಲಾಗಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿರೋದ್ರಿಂದ ಮತ್ತೆ ಮತ್ತೆ ಅಪ್ಪ ಮಕ್ಕಳು ಅಂತ ವಾಗ್ದಾಳಿ ಇನ್ನೂ ತೀವ್ರವಾಗಿರೋದ್ರಿಂದ ಹೈಕಮಾಂಡ್ಗೆ ಇದು ಕಷ್ಟ ಕೆಲಸ. ಇಷ್ಟೆಲ್ಲ ಮಾಡಿ ಹೊರಗಡೆ ಹಾಕಿ ಮತ್ತವ್ರಿಗೆ ರೆಡ್ ಕಾರ್ಪೆಟ್ ಹಾಸಿ ಕರ್ಕೊಂಡ್ರು, ತಾಕತ್ತಿಲ್ವ, ಸಾಮರ್ಥ್ಯ ಇಲ್ವಾ ಹೈಕಮಾಂಡ್ಗೆ ಅನ್ನೋ ರೀತಿ ಆಗ್ಬಿಡುತ್ತೆ. ಆದರೆ ಅವರು ತನ್ನ ವರ್ತನೆಯನ್ನು, ನಡೆಯನ್ನು ಬದಲಾಯಿಸ್ಕೊಂಡ್ರೆ ಖಂಡಿತ ಹೈಕಮಾಂಡ್ ಆ ಮನಸ್ಸನ್ನು ಮಾಡಬಹುದು. ಸೊ ಉಚ್ಚಾಟನೆ ಆಯಿತು, ಅವರು ಸುದ್ದಿನೇ ಬಿಟ್ವಿ ಅಂತ ಅಮಿತ್ ಶಾ ಅವರು ಮಾಡ್ತಾ ಇಲ್ಲ. ಯತ್ನಾಳ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಫೀಡ್ಬ್ಯಾಕ್ ತಗೊಂಡಿದ್ದಾರೆ. ಹಾಗೆ ಒಂದು ಅವಕಾಶ ಮುಂದಿನ ದಿನಗಳಲ್ಲಿ ಸಿಗಬಹುದು ಯತ್ನಾಳ್ಗೆ ಅನ್ನುವಂಥ ಸುಳಿವನ್ನು ಈ ಬೆಳವಣಿಗೆ ಕೊಡ್ತಾ ಇದೆ. ವಿಜಯೇಂದ್ರಗ್ ಮತ್ತೊಂದು ಕಡೆ ನೋಡಿ, ಜನಾಕ್ರೋಶ ಯಾತ್ರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಒಂದು ಆರಂಭಿಕ ಆಘಾತ ಆಯಿತು, ಯಾಕಂದರೆ ಇಲ್ಲಿ ಬೆಲೆ ಏರಿಕೆ ಅಂತ ಪ್ರೊಟೆಸ್ಟ್ ಮಾಡ್ತಿರುವಾಗಲೇ ಅಲ್ಲೂ ಏರಿಸ್ಬಿಟ್ರು ಕೇಂದ್ರದಿಂದ. ಆದರೆ ಅದು ಜನರ ಮೇಲೆ ಬೀಳಲ್ಲ, ಕಂಪನಿಗಳ ಮೇಲೆ ಬೀಳುತ್ತೆ ಅಂತ ಕೇಂದ್ರ ಸರ್ಕಾರದಿಂದ ಕ್ಲಾರಿಟಿ ಬಂತು. ಆದರೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆನೇ. ಈ ಗ್ಯಾಸ್ ಬೆಲೆ ಆದರೂ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಅಸ್ತ್ರವಾಗಿ ಪರಿಣಮಿಸ್ತು. ಆದರೂ ಈ ಕೈ ಬಿಡೋ ಹಾಗಿಲ್ಲ, ಘೋಷಣೆ ಮಾಡ್ಕೊಂಡಿರೋದ್ರಿಂದ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ. ದಿನಾ ಒಂದೊಂದು, ಇವತ್ತು ನೀರಿನ ಬಿಲ್ಲು, ವಿದ್ಯುತ್ತು ಎಲ್ಲ ಬ್ಯಾಕ್ ಟು ಬ್ಯಾಕ್, ಒಂದಲ್ಲ ಎರಡಲ್ಲ 10 ಬೆಲೆ ಏರಿಕೆಗಳಾಗ್ತಿರೋದ್ರಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸ್ತ್ರ ಅಂತೂ ಇದ್ದೇ ಇದೆ. ಭ್ರಷ್ಟಾಚಾರ, ಬಸವರಾಜ ರಾಯರೆಡ್ಡಿ ಅವ್ರ ಸ್ಟೇಟ್ಮೆಂಟ್ ಬೇರೆ ಸಿಕ್ಬಿಟ್ಟಿದೆ. ಸೊ ಹೋರಾಟ ನಡೆಸ್ತಿದ್ದಾರೆ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಜನರಿಂದ ಅನ್ನೋದಕ್ಕಿಂತ ಈ ಪಕ್ಷದ ಕಾರ್ಯಕರ್ತರು ಬಹಳ ಚೆನ್ನಾಗಿ ಕೂಡ್ಕೊಳ್ತಿದ್ದಾರೆ. ಕೇಂದ್ರ ಸಚಿವರುಗಳಿಂದ ಹಿಡಿದು ತಳಹಂತ ದಳಮಟ್ಟದ ಕಾರ್ಯಕರ್ತರ ತನಕ ಎಲ್ಲರ ಒಗ್ಗಟ್ಟು ಪ್ರದರ್ಶನ ಆಗ್ತಿದೆ ವಿಜಯೇಂದ್ರ ಜೊತೆಗೆ. ವಿಜಯೇಂದ್ರ ಸಾರಥ್ಯಕ್ಕೆ ಮುನಿಸಿಕೊಂಡಿದ್ದವರು ಸೀನಿಯರ್ಸು, ಈಗ ಸದಾನಂದ ಗೌಡರು, ಪ್ರಹ್ಲಾದ್ ಜೋಶಿ ಅವರು, ಇನ್ನೊಬ್ರು ಮತ್ತೊಬ್ರು ಎಲ್ಲರೂ ಸೀನಿಯರ್ಸ್ ಎಲ್ಲರೂ ಸಾಥ್ ಕೊಟ್ಟು ನಾವು ಒಂದಾಗಿದ್ದೀವಿ ಅಂತ ಒಳ್ಳೆ ಜೋಶ್ ಪ್ರದರ್ಶನ ಆಗ್ತಿದೆ ಅಲ್ಲಿ. ಹಾಗಾಗಿ ವಿಜಯೇಂದ್ರ ನಾಯಕತ್ವವನ್ನು ಹೈಕಮಾಂಡ್ ಇದನ್ನು ಕನ್ಫರ್ಮ್ ಮಾಡಿದೆ, ಮತ್ತೆ ಮುಂದುವರಿತಾರೆ. ಈಗೇನೋ ಒಂದು ಚಾನ್ಸ್ ಕೊಟ್ಟು ನೋಡೋಣ, ನೀವು ಕೂಡ ಸರಿ ಇರಬೇಕು. ಆರಂಭದಲ್ಲೇ ಚಾನ್ಸ್ ಕೊಟ್ಟಾಗಲೇ ಸರಿ ಇಲ್ಲ ಅಂತ ಮೂಗು ಮುರಿಯೋಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತೆ? ಚಾನ್ಸ್ ಕೊಡಿ, ಆಗಲಿಲ್ಲ ಅಂದರೆ ಬದಲಾವಣೆ ಇದ್ದೇ ಇರುತ್ತಲ್ಲ ಅನ್ನೋ ರೀತಿ ಹೈಕಮಾಂಡ್ ನಾಯಕರೇ ಮೆಸೇಜ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಸೀನಿಯರ್ಸ್ಗೆ. ಸೊ ಖುಷಿಯಾಗಿ ಆಯಿತು, ಒಂದು ಅವಕಾಶ ಕೊಟ್ಟು ನೋಡೇ ಬಿಡೋಣ ಅಂತ ಅಂದ್ಕೊಳ್ತಿದ್ದಾರೋ ಏನೋ ವಿಜಯೇಂದ್ರಗೆ. ಈ ಜನಾಕ್ರೋಶ ಯಾತ್ರೆಯಲ್ಲಿ ಭರ್ಜರಿ ಬಲ ಸಿಕ್ಕಂತಾಗಿದೆ. ಇದರ ನಡುವೆ ಯತ್ನಾಳ್ ಕಡೆಯೂ ಅಮಿತ್ ಶಾ ಗಮನ ಕೊಟ್ಟಿದ್ದಾರೆ, ಏನು ವ್ಯವಸ್ಥೆ ಮಾಡಬಹುದು ಅಂತ. ಸೊ ಯತ್ನಾಳ್ಗೆ ಎಲೆಕ್ಷನ್ಗೂ ಮುನ್ನವೇ ಪಕ್ಷದ ಬಾಗಿಲು ಓಪನ್ ಆದರೂ ಅಚ್ಚರಿ ಇಲ್ಲ. ಅವರು ತಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಾಯಿಸಿಕೊಂಡಲ್ಲಿ ಅನ್ನೋದು ನಡೀತಿರೋ ಬೆಳವಣಿಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.